ಮೋಟಗಾನಹಳ್ಳಿ ಗ್ರಾಮದ ಬೃಂದಾ ಕ್ಲಿನಿಕ್ ಹೆಸರಿನಲ್ಲಿ ನಕಲಿ ವೈದ್ಯಕೀಯ ಸೇವೆ ನಡೆಯುತ್ತಿದೆ ಎಂಬ ಗಂಭೀರ ಆರೋಪ ಸ್ಥಳೀಯರಲ್ಲಿ ಆತಂಕಕ್ಕೆ ಕಾರಣವಾಗಿದೆ. ಗ್ರಾಮಸ್ಥರ ಪ್ರಕಾರ ಕ್ಲಿನಿಕ್ನಲ್ಲಿರುವ ವ್ಯಕ್ತಿ ತಲೆನೋವು, ಜ್ವರ, ಮಕ್ಕಳ ಅಸಹನೆ ಸೇರಿದಂತೆ ಎಲ್ಲಾ ರೋಗಕ್ಕೂ ಒಂದೇ ರೀತಿಯ ಇಂಜೆಕ್ಷನ್ ನೀಡುತ್ತಿರುವುದು ಕಂಡುಬಂದಿದೆ. ಇದರಿಂದ ಚಿಕಿತ್ಸೆ ಪಡೆಯಲು ಬಂದವರು ಚೇತರಿಸಿಕೊಳ್ಳುವುದಕ್ಕಿಂತಲೂ ಹೆಚ್ಚಿನ ತೊಂದರೆ ಅನುಭವಿಸುತ್ತಿರುವುದಾಗಿ ತಿಳಿದು ಬಂದಿದೆ. ನಮ್ಮೂರಲ್ಲಿ ಮೋಟಗಾನಹಳ್ಳಿ ಒಳಗೆ ಕ್ಲಿನಿಕ್ ಐತೆ. ನಮ್ಮ ಮಗ ಹೇಮಚಂದನ್ ಅವ್ರಿಗೆ ಹುಷಾರಿರಲಿಲ್ಲ, ಅವ್ರ ಹತ್ರ ಟ್ರೀಟ್ಮೆಂಟ್ಗೆ ಅಂತ ಕರ್ಕೊಂಡು ಹೋಗಿದ್ದು. ಅವರು ಇಂಜೆಕ್ಷನ್ ಕೊಟ್ಟಿರೋದು ಎರಡು ಕಡೆ ಹಿಂದೆಗಡೆ ಕುಂಡಿ ಕೊಟ್ಬಿಟ್ಟು ನರಗಳು ಕಟ್ಟು ನರಗಳು ಬ್ಲ್ಯಾಕ್ ಆಗ್ಬಿಟ್ಟು ಓಡಾಡೋಕ್ಕಾಗ್ದಿರಂಗೆ ತುಂಬ ಇದಾಗ್ತಿದೆ. ಆಮೇಲೆ ತುಂಬ ನಡೆಯೋಕ್ಕಾಗ್ದಿರೋ ಅಂಥ ಪರಿಸ್ಥಿತಿ ಬಂದಾಗ ನೆಲಮಂಗಲ ಹಾಸ್ಪಿಟ್ಲಿಗೆ ತೋರಿಸಿದಾಗ ಅವ್ರು MRI ಸ್ಕ್ಯಾನಿಂಗ್ ಬರ್ಕೊಟ್ಟಿದ್ರು. ಆ ಸ್ಕ್ಯಾನಿಂಗ್ ರಿಪೋರ್ಟ್ ಒಳಗೆ ಇಂಜೆಕ್ಷನ್ ಕೊಟ್ಟಿರೋದು ನರಗಳು ಕೊಟ್ಬಿಟ್ಟವ್ರು, ಅದಕ್ಕೆ ಊದ್ಕೊಂಡು ಗಂಟಾಗಿ ನರಗಳು ಬ್ಲ್ಯಾಕ್ ಆಗೈತೆ ಅಂತ ಅವರು ಇದು ಮಾಡಿ ಅಡ್ಮಿಟ್ ಮಾಡ್ಕೊಂಡಿದ್ದಾರೆ. ಸುಮಾರು ಆಗಲೇ 3 ದಿವಸ ಆಗಿದೆ ಅಡ್ಮಿಟ್. ಇದೇ ಕ್ಲಿನಿಕ್ನಲ್ಲಿ ಅನುಮತಿ ಇಲ್ಲದ ವ್ಯಕ್ತಿಯಿಂದ ಇಂಜೆಕ್ಷನ್ ದುರುಪಯೋಗ ನಡೆಯುತ್ತಿದ್ದು ರೋಗಿಗಳ ಜೀವದ ಜೊತೆ ಆಟವಾಡುವಂತಾಗಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ನಕಲಿ ವೈದ್ಯಕೀಯ ಸೇವೆಯ ಜನರ ಆರೋಗ್ಯಕ್ಕೆ ಅಪಾಯವನ್ನುಂಟು ಮಾಡುತ್ತಿದೆ ಎಂಬ ಗಂಭೀರ ಆತಂಕ ವ್ಯಕ್ತವಾಗಿದೆ. ಈ ಕುರಿತು ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಂಡು ನಕಲಿ ವೈದ್ಯಕೀಯ ಸೇವೆಗೆ ತಡೆ ನೀಡಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಎಲ್ಲಿರೋದು ಕ್ಲಿನಿಕ್? ಹೋಗಿದೆ ಏನಂತ ಫೋರ್ಸ್ ಮಾಡಿದ್ರು? ಇಂಜೆಕ್ಷನ್ ಹಾಕಿದ್ರೆ ಸರಿ ಅಂತ ಫೋರ್ಸ್ ಮಾಡಿ ಅದ್ಮುಕೊಂಡು ಹಾಕ್ಬಿಟ್ರು. ಇಂಜೆಕ್ಷನ್ ಕೊಟ್ಟಾದ್ಮೇಲೆ ಏನಾಗ್ತದೆ ನಿಮಗೆ? ಓಡಾಡಕ್ಕೆ ಹಚ್ಚಿರ್ಲಿಲ್ಲ, ಕುಂತ್ಕೊಳಕ್ಕೆ ಹಚ್ಚಿರ್ಲಿಲ್ಲ, ಮಕ್ಕಡೆ ಮಾಡ್ಕೊಂಡಿದ್ದೆ. ಆಮೇಲೆ ಇಲ್ಲಿ ನೆಲಮಂಗಲದ ಶಿರಾ ಕ್ಲಿನಿಕ್ ಹೋಗಿದ್ವಿ. ಅವರು ಮಾತ್ರೆ ಬರ್ಕೊಟ್ಟಿದ್ರು. ಮೊದಲು ಇಲ್ಲಿಗೆ ಬರೋಕ್ಕಿಂತ ಮುಂಚೆ ಒಂದ್ಸತಿ ಹೋಗಿದ್ವಲ್ಲ, ಅವಾಗ 1 ವಾರಕ್ಕೆ ಮಾತ್ರೆ ಕೊಟ್ಟಿದ್ರು. ಸರಿ ಹೋಗ್ಲಿಲ್ಲ, ಅದಕ್ಕೆ ಇಲ್ಲಿಗೆ ತಿರ್ಗಾ ಬಂದಿದ್ವಿ. ಅವರು ಆಮೇಲೆ ಇಲ್ಲಿಗೆ ಹೋಗೋಕೆ ಹೇಳಿದ್ರು. MRI ಮಾಡಿಸ್ಕೊಳಕ್ಕೆ ಇಲ್ಲಿ ಹೇಳಿದ್ರು. MRI ಮಾಡಿಸ್ಕೊಂಬರ್ಮೇಲೆ 7 ಇಂಜೆಕ್ಷನ್ ಹಾಕ್ಬಿಟ್ಟಿದ್ರು. ಇಂಜೆಕ್ಷನ್ ನರೈರತಾವ್ ಹಾಕಿದ್ರು, ಇಂಜೆಕ್ಷನ್ ಹಾಕತಾವ್ ಹಾಕಿರ್ಲಿಲ್ಲ. ಇಲ್ಲ, ಡಾಕ್ಟರ್ ಥರ ಇಲ್ಲ ಅವರು ಅಂದರು. ಇಲ್ಲಿನ ಡಾಕ್ಟ್ರು ಅದು ಯಾರೋ ಕಾಂಪೌಂಡ್ರು ಅಂದರು.